ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ತಾವಡೆ ಅವರಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಇಡೀ ರಾಜ್ಯದಲ್ಲಿ ನಿಮ್ದೇ ಚರ್ಚೆ ಇವಾಗ. ಸರ್ ಯಾಕೆ ಅಂತಂದ್ರೆ RSS ಮತ್ತೆ ನಿಮ್ಮ ಮಧ್ಯೆ ಯಾವ ರೀತಿಯಪ್ಪ ಅಂತ ಕೇಳಿದ್ರೆ ಜಂಗಿ ಕುಸ್ತಿ ಕಾಳಗ ನಡೀತಾ ಇದೆ. ಹೌದು. ಅವರು ಬಿಡಲ್ಲ ಅಂತಾರೆ ಆ ಕಡೆ, ಈ ಕಡೆ ನೀವು ಕೂಡ ಬಿಡಲ್ಲ ಅಂತೀರಿ. ಯಾಕೆ ಸರ್ ಇಷ್ಟೊಂದು ಜಿದ್ದು ಯಾಕೆ ಅಂತ? ಸರ್ ಜಿದ್ದಿ ಅನ್ನೋಂತ ಮಾತೇನಿಲ್ಲ. ಭೀಮ್ ಆರ್ಮಿ ಅನ್ನೋದು ಹೇಗಿದೆ ಅಂತಂದ್ರೆ SC ST OBC ಜನರಿಗೆ ಯಾರಿಗೆ ಕೂಡ ಅನ್ಯಾಯವಾದರೆ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ. ಇಡೀ ಭಾರತ ದೇಶದಲ್ಲಿ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಹಿಡ್ಕೊಂಡು ಈ ದೇಶದಲ್ಲಿ ಏನಾದರೂ ನಾವು ಅತ್ಯಾಚಾರದ ವಿರುದ್ಧವಾಗಿ ಹೋರಾಟ ಮಾಡೋರು ಅಂದ್ರೆ ಭೀಮ್ ಆರ್ಮಿ. ಇಲ್ಲಿ ಅತ್ಯಾಚಾರ ಎಲ್ಲಾಗಿದೆ ಸರ್? RSS ಯಾವ ರೀತಿ ಅತ್ಯಾಚಾರ ಮಾಡ್ತು ಮತ್ತೆ ಇದ್ರಲ್ಲಿ? ಯಾವ ರೀತಿ ಅತ್ಯಾಚಾರ ಅಂದ್ರೆ ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ. ಯಾಕೆ ಜೀವ ಬೆದರಿಕೆ ಹಾಕಿದ್ರು ಅವರು? ಅವ್ರು ಯಾಕೆ ಹಾಕಿದ್ರು ಅಂತ ಅವ್ರು ಗೊತ್ತು ಮಾಡ್ಕೋಬೇಕು. ಅವ್ರು ಮೊದ್ಲಾಗಿ ಅವ್ರೇನ್ ನೀವು ಅವ್ರ ವಿರುದ್ಧವಾಗಿ ಮಾತಾಡಿಲ್ಲ, ಅವ್ರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿಲ್ಲ ಪ್ರಿಯಾಂಕಾ ಖರ್ಗೆ ಅವರು. ಅವ್ರ ಮನೆಯವರಿಗೂ ಮತ್ತೆಲ್ಲರಿಗೂ ಜೀವ ಬೆದರಿಕೆ ಹಾಕೋದು ಅವ್ರ ತಪ್ಪು. ಈಗ ಜೀವ ಬೆದರಿಕೆ ಹಾಕೋದು ತಪ್ಪು, ಯಾರಿಗೆ ಹಾಕೋದು ತಪ್ಪು. ಆದ್ರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂತ ಸಮಸ್ಯೆ ಈಗ ಯಾಕೆ? ಪ್ರಿಯಾಂಕಾ ಖರ್ಗೆ ಅವರು ಸುಮಾರು 100 ವರ್ಷಗಳ ಕಾಲ RSS ಮಾಡ್ತಾ ಬಂದಿದೆ. ಈಗ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರತಕ್ಕಂತ ಅವಶ್ಯಕತೆ ಅವ್ರಿಗೆ ಏನಾದ್ರೂ ಇತ್ತಾ? ವಿವಾದಾತ್ಮಕ ಹೇಳಿಕೆ ಹೇಳಬೇಕು ಅಂತ ಅವ್ರೇನ್ ಹೇಳಿಲ್ಲ. ಈಗ ಹಿಂದೆ ಜಗದೀಶ್ ಶೆಟ್ಟರ್ ಅವ್ರು ಮಾಡ್ತಕ್ಕಂತ ಒಂದು ಏನು ಆದೇಶ ಇತ್ತು, ಆ ಆದೇಶ ಇದರ ಮೇಲೆ ಯಾವುದೇ ಸಂಘ ಸಂಸ್ಥೆಗಳನ್ನ ಎಲ್ಲೇ ಕಚೇರಿ ಗೌರ್ಮೆಂಟ್ ಜಾಗದಲ್ಲಿ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಮಾಡ್ಬೇಕು ಅಂತ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ರಿಜಿಸ್ಟ್ರೇಷನ್ ಇರ್ಬೇಕು. ಈಗ ನೀವು ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದನ್ನ ಉಲ್ಲೇಖ ಮಾಡ್ತೀರಿ. ಅದನ್ನೇ ಯಾಕೆ ಮಾಡ್ಬೇಕು? ಅದಕ್ಕೆ ಬಿಟ್ಟು ಬಿಜೆಪಿ ಸರ್ಕಾರ ಬಹಳಷ್ಟು ವಿಷಯಗಳು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು, ಎಲ್ಲವನ್ನು ಬಿಟ್ಟು ಇದನ್ನೇ ಮಾತ್ರ ಯಾಕೆ ಮಾಡ್ತೀರಿ ಅಂತ ಅವ್ರ ವಾದ. ಇದನ್ನ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ 100 ವರ್ಷದ ಪಥಸಂಚಲನೆ ಕಾರ್ಯಕ್ರಮ RSS ಅವ್ರು ಮಾಡ್ತಾ ಇದ್ದಾರೆ. 100 ವರ್ಷದ ಪಥಸಂಚಲನೆ ಕಾರ್ಯಕ್ರಮಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ, ನೀವು 100 ವರ್ಷದ ದೇಶದ ಸುರಕ್ಷತೆಯನ್ನು ಕಾಪಾಡ್ಲಿಕ್ಕೆ ನೀವು ದೇಶದ 100 ವರ್ಷದ ಪಥಸಂಚಲನ ಕಾರ್ಯಕ್ರಮ ಈ ಭಾರತ ದೇಶ ಮಾಡ್ತಾ ಇದ್ದೀರಿ. ನಾವು ನಮ್ದು ವಾದ ಏನಂತಂದ್ರೆ, ನೀವು ಭಾರತ ದೇಶದ ಸುರಕ್ಷತೆಯನ್ನು ಕಾಪಾಡೋರು ಅವರು ನಾವೇನೋ ತಿರಂಗ ಜೆಂಡಾ ಹಿಡ್ಕೊಂಡು ಮಾಡಿ, ಸಂವಿಧಾನ ಹಿಡ್ಕೊಂಡು ಮಾಡಿ ಅಂತ ಮಾತುಗಳನ್ನ ನಾವು ಹೇಳ್ತಾ ಇದ್ದೀವಿ. ಆಯ್ತು ಸರ್, ಈಗ ನೀವು ತಿರಂಗ ಹಿಡ್ಕೊಂಡು ಮಾಡ್ರಿ, ಅದು ಮಾಡ್ಕೊಂಡ್ರಿ ಅಂತ ಹೇಳ್ತೀರಿ. 100 ವರ್ಷಗಳ ಕಾಲ ಅವರು ಲಾಠಿ ಹಿಡ್ಕೊಂಡೇ ಬಂದಿದ್ರು ಸರ್. ಲಾಠಿ ಇಷ್ಟು ವರ್ಷ ನಿಮ್ಗೆ ಸಮಸ್ಯೆ ಆಗಿಲ್ಲ, ಈಗ ಈ ಸಂದರ್ಭದಲ್ಲಿ ತಿರಂಗ ಹಿಡ್ಕೊಂಡು ಹೋಗ್ರಿ ಅಂತ ಹಿಡ್ಕೊಂಡು ಬಂದಿದ್ರು. ಅವರು ಏನ್ ಮಾಡಿದ್ರು ಅನ್ನೋಂತ ವಿಚಾರಗಳಲ್ಲಿ ಈ ದೇಶದಲ್ಲಿ ಅವರು ಲಾಠಿ ಹಿಡ್ಕೊಂಡು ಟೋಪಿ ಹಾಕೊಂಡು ಚಡ್ಡಿ ಹಾಕೊಂಡು ಯಾರ್ದು ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಅವರು ಯಾರ್ದೇ ಆದಂತ ಗಲಭೆಗಳಿಗೆ ಬಗೆಹರಿಸಿಲ್ಲ. ಅವರು ನಾವು ಭೀಮ್ ಆರ್ಮಿ ಅವರು ನಾವು ಆಯ್ತು ಸರ್. RSS ಅವರು ಇಲ್ಲಿ ತನಕ ದೇಶಕ್ಕಾಗಿ ಏನಾದ್ರೂ ಕೆಟ್ಟದ್ದು ಮಾಡಿರ್ತಕ್ಕಂಥ ಒಂದ್ 2-3 ಹೇಳಿ ಸರ್. ಈ RSS 1925ರಲ್ಲಿ ಹುಟ್ಟಿದ ಮೇಲೆ ದೇಶ ಸ್ವಾತಂತ್ರ್ಯ ಗಾಂಧೀಜಿಯವರ ಹೋರಾಟದಲ್ಲಿ ಬಂದಾಗ ನಥಾರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನು ಕೊಲೆ ಮಾಡ್ತಾರೆ. ಅವರು RSS ವಕ್ತಾರ. ಹೌದಾ? ನಥಾರಾಮ್ ಗೋಡ್ಸೆ ಅವ್ರು ಯಾಕೆ ಕೊಲೆ ಮಾಡಿದ್ರು? ಅವ್ರಿಗೆ ಯಾಕೆ ಕೊಲೆ ಮಾಡಿದ್ರು ಅಂದ್ರೆ ಅವರ ಗಾಂಧೀಜಿಯವರ ಏನು ಚಟುವಟಿಕೆಗಳನ್ನು ಅವ್ರಿಗೆ ಆಗ್ ಬರ್ತಾ ಇರ್ಲಿಲ್ಲ. ದೇಶದ ಸ್ವಾಭಿಮಾನದಿಂದ ದೇಶದ ಏಕತೆಗಾಗಿ ಹೋರಾಟ ಮಾಡ್ತಕ್ಕಂಥ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಹಿಡ್ಕೊಂಡು ಜನರ ಏಕತೆಗಾಗಿ ದೇಶ ಸ್ವಾತಂತ್ರ್ಯ ಸಿಗೋ ಸಲುವಾಗಿ ಹೋರಾಟ ಮಾಡ್ತಕ್ಕಂಥ ಗಾಂಧೀಜಿಯವರನ್ನ ನಥಾರಾಮ್ ಗೋಡ್ಸೆ ಅವರು ಕೊಲೆ ಮಾಡ್ತಾರೆ. ಯಾಕೆ? ಅವನ್ ತಿಳ್ಕೊಬೇಕಿತ್ತು ಅದನ್ನ. ನೀನು ದೇಶಭಕ್ತ, ನೀನು ದೇಶಭಕ್ತನಂತೇಳಿ RSS ಹುಟ್ಟಿದವನು ನೀನೊಬ್ಬ ದೇಶದ ಪಿತಾಮಹ ಕೊಲೆ ಮಾಡ್ತಿರೋದು ತಪ್ಪಲ್ವಾ? ಅದು ಹಾಗಿದ್ರೆ ನೀವು ಇಷ್ಟು ವರ್ಷಗಳ ಕಾಲ ಅದು ಮಾಡಿರ್ತಕ್ಕಂಥದ್ದು ತಪ್ಪೆ, ರಾಷ್ಟ್ರಪಿತನನ್ನ ಕೊಲ್ಲಿರ್ತಕ್ಕಂಥದ್ದು ತಪ್ಪೆ. ಆದ್ರೆ ಅದನ್ನೇ ನೀವು ಎಷ್ಟು ವರ್ಷಗಳ ಕಾಲ ಹೇಳ್ತಾ ಬರ್ತಾ ಇದ್ದೀರಿ. ಹಾಗಿದ್ರೆ RSS ಅವರು ದೇಶಕ್ಕಾಗಿ ನಿರಂತರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಎನ್ನುವ ವಾದ ಕೂಡ ಇದೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲಾದ್ರೂ ಸಮಸ್ಯೆ ಬಂತು, ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಉತ್ತರಾಖಂಡದಲ್ಲಿ ಸಮಸ್ಯೆ ಆಯ್ತು, ಉತ್ತರ ಪ್ರದೇಶದಲ್ಲಿ ಸಮಸ್ಯೆ ಆಯ್ತು, ದೇಶದಲ್ಲಿ ಎಲ್ಲೇ ಸಮಸ್ಯೆ ಆದ್ರೂ ಕೂಡ ಮೊದಲನೇದಾಗಿ ಹೋಗಿ ನಾವು ನಿಲ್ತಿರ್ತಕ್ಕಂಥವ್ರೆ ನಾವು. ಹಾಗಿದ್ರೆ ನೀವೇನ್ ಮಾಡಿದ್ದೀರಿ? ಭೀಮ್ ಆರ್ಮಿ ಅವ್ರು ಏನ್ ಮಾಡಿದ್ದೀರಿ? ಭೀಮ್ ಆರ್ಮಿದವರು ನಮ್ಮ ದೇಶದ ಕಷ್ಟ ಕಾಲದಲ್ಲಿ ನೀವು ಹೋಗಿ ಏನ್ ಮಾಡಿದ್ದೀರಿ ಅನ್ನೋದು ಪ್ರಶ್ನೆ ಸರ್. ನಾವು ಭೀಮ್ ಆರ್ಮಿ ಹುಟ್ಟಿದರೆ 2017ರಲ್ಲಿ, ಅದನ್ನು 15ರಲ್ಲಿ. ಅದಕ್ಕೂ ಮುಂಚೆ ದಲಿತ ಸಂಘಟನೆಗಳು ಇರ್ಲಿಲ್ವಾ? ಸಂಘಟನೆಗಳು ಇದ್ದು
ಇದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಿಂತ ಮುಂಚೆ ಎಷ್ಟೋ ಈ ದೇಶದ ಅತ್ಯಾಚಾರಗಳನ್ನು ಹೋರಾಟ ಮಾಡ್ತಕ್ಕಂತ ಕೆಲಸಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋ ಟೈಮಲ್ಲಿ ಅವ್ರು ಹೋದ ಮೇಲೆ ಬರ್ತಕ್ಕಂತ ಕಥೆಗಳನ್ನ ಈಗ ನಾವು ಭೀಮ್ ಆರ್ಮಿ ಏನು ಹುಟ್ಟಿಸಿದೀವಿ, ಭಾರತ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ದೊಡ್ಡದಾಗಿ ಹೆಬ್ಬರವಾಗಿ ಬೆಳೆದಿದೀವಿ ಅಂತಂದ್ರೆ ಭೀಮ್ ಆರ್ಮಿ. ಯಾವ ಸಂಘಟನೆಗಳನ್ನು ದಲಿತ ಸಂಘಟನೆಗಳನ್ನು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿಲ್ಲ. ಈಗ ನೀವು ಹೆಮ್ಮರವಾಗಿ ಬೆಳೆದಿದ್ರಿ ಅಂತ ಹೇಳ್ತೀರಿ ಸಾಹೇಬ್ರೆ. ನಿಮ್ಮಲ್ಲೇ ಸಾಕಷ್ಟು ಗೊಂದಲಗಳಿದಾವೆ. ಒಬ್ಬರು ನಾನ್ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ, ಇನ್ನು ನೀವು ನಾನ್ ರಾಜ್ಯಾಧ್ಯಕ್ಷ ಅಂತ ಹೇಳ್ತೀರಿ. ನಿಮ್ಮಲ್ಲೇ ಇರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಕ್ ಆಗ್ತಾ ಇಲ್ಲ, ಇನ್ನು RSS ವಿರೋಧ ತಪ್ಪು ಹೇಳ್ತಾ ಇದ್ದೀರಿ ಸರ್. ಹಾಗೆ ಯಾವುದು ಇಲ್ಲ, ಯಾವದ್ದು ನಮ್ದು ಭಿನ್ನ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಇಲ್ಲ. ಇಲ್ಲ ಅಂದ್ರೆ ಒಂದೇ ನಾನ್ ಕೇಳಿ, ಹೆಬ್ಬರವಾಗಿ ಮರ ಬೆಳೆದ ಮೇಲೆ ಟೊಂಗೆಗಳನ್ನು ಬಹಳಷ್ಟು ಬೆಳಿತವೆ, ಟೊಂಗೆಗಳನ್ನು ಬಹಳಷ್ಟು ಇದಾವೆ. ಎಲ್ಲಾನು ನೋಡಿ, ಯಾವ ಟೊಂಗೆ ಎಲ್ಲಿ ಮರ ಬೀಳುತ್ತೋ ಎಲ್ಲಿ ಚಿಗಿತೋ ಗೊತ್ತಾಗಲ್ಲ. ಅದು ಯಾವಾಗ ಈ ಸಮಸ್ಯೆ ಹುಟ್ಟಿದಾಗ ಮಾತ್ರ ಯಾವ ಟೊಂಗೆದಲ್ಲಿ ಯಾವ ಹಣ್ಣನ್ನು ಬಿಟ್ಟಿದೆ ಅನ್ನೋದು ಈಗ ಗೊತ್ತಾಗತ್ತೆ. ಅದನ್ನ ನಾವ್ ಯಾರು ಬೇರೆ ಇಲ್ಲ. ನೀವು ನಿನ್ನೆ ಹೇಳ್ತಕ್ಕಂತ ಆಡಿಯೋದಿಂದ ನೀವು ಹೇಳ್ತಾ ಇದ್ದೀರಿ, ಅದ್ರಲ್ಲಿ ನಾವ್ ಯಾರು ನಾನು ಆಡಿಯೋ ಬಗ್ಗೆ ಹೇಳ್ತಿಲ್ಲ ಸರ್, ಒಂದೇ, ನೀವೆಲ್ಲ ಒಂದೇ ಅಲ್ವಾ? ಹಾಗಿದ್ರೆ ರಾಜಗೋಪಾಲ್ ಅವರು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿಂತು ಹೇಳ್ತಾರೆ, ನಾನೇ ರಾಜ್ಯ ಅಧ್ಯಕ್ಷ. ಏನ್ ಹೇಳ್ತೀರಿ? ರಾಜ್ಯ ಅಧ್ಯಕ್ಷ ಅನ್ನೋದಕ್ಕೆ ಅವರು ಹೇಳ್ತಾರೆ, ಇನ್ನೊಬ್ಬ ಮತೀನು ಎಷ್ಟು ರಾಜ್ಯಾಧ್ಯಕ್ಷರು? ಒಂದೇ ಸಂಘಟನೆ ಎಷ್ಟು ರಾಜ್ಯಾಧ್ಯಕ್ಷರು ನೀವು? ಒಂದೇ ಸಂಘಟನೆಯಲ್ಲಿ ಈಗ DSS ಹಲವಾರು ರಾಜ್ಯಾಧ್ಯಕ್ಷರಿದ್ದಾರೆ. ಹಾಗೆ ಹೇಳಲ್ಲ ನಿಮ್ಗೆ, ಹೆಬ್ಬಮರ ಆಗಿ ಬೆಳೆದಾಗ ಟೊಂಗೆಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಮಾಡ್ಕೊಂತಾರೋ ಗೊತ್ತಾಗಲ್ಲ. ಕರೆಕ್ಟ್ ಇದೆ ಸರ್. ಈಗ ಹೆಮ್ಮರವಾಗಿ ಬೆಳೆದಿದೆ ಅನ್ಕೋಣ, ಬೆಳೆದಿದೆ. ಒಂದು ದೇಶಕ್ಕೆ ಒಬ್ಬನೇ ಪ್ರಧಾನಿ, ಹೌದಾ? ಹೌದು. ಒಂದು ಸಂಘಟನೆಗೆ ಒಂದೇ ರಾಜ್ಯಾಧ್ಯಕ್ಷ, ಪ್ರಧಾನಿನೂ ಆಗ್ತಾನಲ್ಲ. ಉಪ ಪ್ರಧಾನಿ ಆಗ್ಲಿ, ಆಗೋದು ಉಪಾಧ್ಯಕ್ಷ ಅಂತಾರ ಸರ್. ಅದಕ್ಕೆ ರಾಜ್ಯಾಧ್ಯಕ್ಷ ಅನ್ನಂಗಿಲ್ಲ ಸರ್. ಅದಕ್ಕೆ ರಾಜ್ಯ ಉಪಾಧ್ಯಕ್ಷ ಇರ್ಬೋದು, ರಾಜ್ಯ ಉಪಾಧ್ಯಕ್ಷ. ಸಾಕಷ್ಟು ವಿಂಗ್ಗಳಿದೆ. ಹೌದೇ ಸರ್, ನೀವು ರಾಜ್ಯ ಉಪಾಧ್ಯಕ್ಷ. ಮೈನಾರಿಟಿ ವಿಂಗ್ ಇದೆ, ಕಾರ್ಮಿಕ ವಿಂಗ್ ಇದೆ, ರಾಜ್ಯಾಧ್ಯಕ್ಷ. ನೀವು ಯಾರು ವಿಂಗು? ಯಾರು? ರಾಜ್ಯಾಧ್ಯಕ್ಷ. ಅವ್ರು ಹೇಳ್ತಾರ ರಾಜಗೋಪಾಲ್ ನಾನು ರಾಜ್ಯಾಧ್ಯಕ್ಷ, ಇವರು ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ. ಯೂತ್ ಅಧ್ಯಕ್ಷರು ಇದ್ದಾರೆ, ಯೂತ್ ಕಾರ್ಮಿಕ ಅಧ್ಯಕ್ಷರು ಇದ್ದಾರೆ. ರಾಜ್ಯದ ಎಲ್ಲಾ ವಿಂಗ್ಗಳನ್ನ ಮಾಡಿದೀವಿ. ಅವ್ರವ್ರು ನಾವು ಹಂಚ್ಕೊಂಡ್ ಬಿಟ್ಟು ಕೆಲಸಗಳನ್ನು, ಅವರು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಾರೆ, ನಾವು ಉತ್ತರ ಕನ್ನಡದಲ್ಲಿ ಕೂತ್ಕೊಂಡು ಮಾಡ್ತೀವಿ. ಒಟ್ಟಿಗೆ ನಮ್ಮ ಇಶ್ಯೂ ಬಂದಾಗ ನಾವು ಒಂದಾಗಿ ಸೇರಿ, ನಿನ್ನೆ ಎಲ್ಲರೂ ಸೇರಿ ಮಾಡಿದೀವಿ. ಯಾರು ನಾವು ಬೇರೆ ಬೇರೆ ಅಂತ ತೋರ್ಸ್ಕೊಂಡಿಲ್ಲ. ನಾವು ಅದನ್ನು ವಿಚಾರಗಳು ಈ ಜನರು ಸರ್, ನೀವು ನಿಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಇಲ್ವಲ್ಲ? ನನಗಿದು ಅರ್ಥ ಆಗ್ತಾ ಇಲ್ಲ. ರಾತ್ರಿ ಆಡಿಯೋ ವೈರಲ್ ಆಗುತ್ತೆ, ರಾತ್ರಿ ಆಡಿಯೋದಲ್ಲಿ ಅವ್ರು ಕೇಳ್ತಾರೆ, ಯಾರು ಕಲಬುರಗಿಯಿಂದನಾ ತಾವಡೆಯವರ ಅಂತ ಕೇಳ್ತಾರೆ. ಬೆಳಗ್ಗೆ ಬಂದು ಬಾಯಿ ಅಂತ ಹೇಳ್ತೀರಿ. ಏನ್ ಮ್ಯಾಜಿಕ್ ಸರ್ ಇದು? ಸರ್, ಕಲಬುರ್ಗಿಯಿಂದ ತಾವಡೆಯವರು ಅಂತ ನಾವು ಫೋನ್ ಮಾಡಿದಾಗ ಅವ್ರಿಗೆ ಫೋನ್ ಮಾಡಿದೆ, ಸರ್ ಇಶ್ಯೂ ಆಗಿದೆ. ನಿಮ್ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಿರಲ್ವಾ? ನೀವು ರಾಜ್ಯಾಧ್ಯಕ್ಷರು ಅಂದ್ರೆ ನಿಮ್ ಬಗ್ಗೆ ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾಕಂತಂದಾಗೆ ನಾವು ನಾರ್ತ್ ಅಲ್ಲಿ ಕೆಲಸ ಮಾಡುವಾಗ ಅವ್ರು ಸೌತ್ ಅಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಇರ್ತಾವೆ ಅಂತ. ಯಾಕಂದ್ರೆ ನಾವು ಅಲ್ಲಿ ಸೌತಿಗೆ ಹೋಗಿ ಮಾಡಕ್ಕಾಗಲ್ಲ, ಅವ್ರು ನಾರ್ತಿಗೆ ಬಂದ್ ಮಾಡಕ್ಕಾಗಲ್ಲ. ಆಯ್ತು ಸರ್, ಇವಾಗ ರಾಜ್ಯಾಧ್ಯಕ್ಷರು ಯಾರು? ರಾಜ್ಯದ ನಾನೇ. ಅವ್ರು ಯಾರು? ಅವರು ಕೂಡ ಈಗ ವಿಂಗ್ ಅಲ್ಲಿ ಇದ್ದಾರೆ, ಅದಕ್ಕೆ ಹೇಳಕ್ ಆಗಾಗಿಲ್ಲ. ನಾವು ಅದನ್ನ ನೋಡಿ ನಾನು ಹೇಳಿದೆ, ಒಂದು ಮರದಲ್ಲಿ ಟೊಂಗೆಗಳು ಬಹಳಷ್ಟು ಇದಾವೆ, ಆ ಟೊಂಗೆಗಳಲ್ಲಿ ನೀವು ಕೂತ್ಕೊಂಡು ಸಮನ್ವಯದಿಂದ ವಿಚಾರ ಮಾಡಿ ಒಂದು ನಿರ್ಧಾರ ಮಾಡ್ಬೇಕಿತ್ತಲ್ವಾ ನಿನ್ನೆನೆ ನೀವು? ಇಲ್ಲ, ಈಗೆಲ್ಲ ನಿರ್ಧಾರಕ್ಕೆ ಬಂದಿದೀವಿ. ನಿನ್ನೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ನಾವು ಮೀಟಿಂಗ್ ಮಾಡಿದೀವಿ, ಎಲ್ಲರೂ ಒಟ್ಟಿಗೆ ಸೇರಿದೀವಿ. ಎಲ್ಲರೂ ಕೂತ್ಕೊಂಡು ರಾತ್ರಿ 10 ಗಂಟೆವರೆಗೂ ಎಲ್ಲರೂ ಸಮಾನವಾಗಿ ಕೂತ್ಕೊಂಡು ಮುಂದೆ ಬರ್ತಾರೆ. ಇದು ಎಲ್ಲ ಇಶ್ಯೂಗಳನ್ನು ಮುಗಿದ ಮೇಲೆ ನಮ್ದು ಏನು ವಿಚಾರಗಳನ್ನ ಏನು ಒಡೆದೋಗೋದನ್ನ ಹೊರಗಡೆ ಬಂದಿದ್ವೋ ಅದನ್ನ ಯಾರಿಗೂ ಆ ತರ ಆಗಲಾರ್ದು ಅಂತ ನೋಡಕ್ಕೆ. ನನಗೆ ಅರ್ಥ ಆಗ್ತಲ್ಲ, ಇಷ್ಟೊಂದು ಜಿದ್ದೆ ಯಾಕೆ? ಕಲಬುರಗಿಯಲ್ಲಿ, ಚಿತ್ತಾಪುರದಲ್ಲಿ ಇಷ್ಟೊಂದು ವಾತಾವರಣ ಹೆಂಗಾಗಿದೆ ಅಂತಂದ್ರೆ, ಈ ಕಡೆ ಬಿಜೆಪಿ ಅವರು, ಆ ಕಡೆ ಕಾಂಗ್ರೆಸ್ನವರು, ಮಧ್ಯದಲ್ಲಿ ನೀವು ಭೀಮ್ ಆರ್ಮಿ ಎಂಟ್ರಿ ಆಗಿದ್ದೀರಿ. ಬಿಜೆಪಿ ಕಾಂಗ್ರೆಸ್ ಬಗ್ಗೆ ನೀವೇನ್ ಹೇಳ್ತೀರಿ ಗೊತ್ತಾ ಸರ್? ನೀವು ಒಂದ್ ವೇಳೆ ಅವ್ರಿಗೆ ಅವಕಾಶ ಕೊಟ್ರೆ ನಮಗೂ ಕೊಡ್ಬೇಕು. ಇಷ್ಟೊಂದು ಜಿದ್ದೆ ಯಾಕೆ? ನಮ್ಮ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಅವರು ಮೇಲೆ ಅವರೊಂದು ಅಷ್ಟೊಂದು ದೋಷ ಇಟ್ಕೊಂಡು ಬಿಜೆಪಿ ನಾಯಕರಾಗ್ಲಿ ಆರ್ ಎಸ್ ಎಸ್ ನಾಯಕರು ಯಾರು ಮಾತಾಡಿಲ್ಲ. ಒಂದೇ ಹೇಳ್ಬೇಕಾದ್ರೆ ಬಿಜೆಪಿ ನಾಯಕರು ಆರ್ ಅಶೋಕ್ ಅವರು ನಮ್ಮ ಸಂಘ ರಿಜಿಸ್ಟ್ರೇಷನ್ ಆಗಿದೆ. ನೀನ್ ಸಂಘ ರಿಜಿಸ್ಟ್ರೇಷನ್ ಆಗಂತ ನೀನ್ ಯಾರಪ್ಪ? ನೀನ್ ಬಿಜೆಪಿ ವಕ್ತಾರ ನೀನು, ಮತ್ತೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಲ್ಲ, ಇದು ತಪ್ಪಲ್ಲ. ಯಾರೋ ಒಬ್ಬ ಜುಜ್ಬಿ ಮಣಿಕಂಠ ರಾಠೋಡ್ ಅಂತವ್ನು ನಿಮ್ ಮನೆ ಭಕ್ತಿ ಹೊಡಿತಾರೆ, ಅವ್ರು ಕಟ್ಟೋರ್ ಇದಾರೆ ಅಂತ. ಅಂದ್ರೆ ಬೇರೆದವ್ರ ಏನ್ ಬೆಳೆಗೆ ತೊಟ್ಕೊಂಡಿದಾರ? ದಲಿತರೇನ್ ಬೆಳೆ ತೊಟ್ಕೊಂಡಿದೀವ? ನೀವ್ ಯಾರನ್ನ ತಾವಡೆಯವ್ರೆ, ನೀವ್ ಯಾರನ್ನ ಜುಜ್ಬಿ ಅಂತ ಹೇಳಿದ್ರಿ. ಆ ಜುಜ್ಬಿನೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಎದುರು ಸುಮಾರು 60,000 ಓಟ್ಗಳನ್ನ ತಿಂದಿರ್ತಕ್ಕಂಥ ನೋಡಿ. ಆರೋಪಿಗಳನ್ನ ಹುಡುಕಿನೇ ಎದುರುಗಡೆ ಟಿಕೆಟ್ ಗಳನ್ನ ಕೊಡ್ತಾ ಇರೋದು.
ನಿಮ್ಗೆ ಬೇಕಾಗಿರೋದು ಯಾಕಂತಂದ್ರೆ ಅಂತವ್ರೆ ಬೇಕು ನಿಮ್ಗೆ ಬಿಜೆಪಿ. ಸರ್ ಆರೋಪ ಇರ್ತಕ್ಕ ನಿಮಗೆ ಕ್ರಿಮಿನಲ್ಸ್ ಗಳನ್ನೇ ಬಿಜೆಪಿಯಲ್ಲಿ ಹೆಚ್ಚಾಗಿ ಈಗ ಅಂದ್ರೆ ಬೇರೆ ಪಕ್ಷದಲ್ಲಿ ಕ್ರಿಮಿನಲ್ ಇಲ್ವಾ? ಏನು ಇಲ್ವಾ? ಅದು ಬೇರೆ ಪಕ್ಷದಲ್ಲಿ ನಾವ್ ಹೇಳ್ತಾ ಇರೋದು ನಮ್ಮ ಕ್ಷೇತ್ರದ ಅಷ್ಟೇ. ಬೇರೆ ಪಕ್ಷದಲ್ಲಿ ಎಲ್ಲಿ ಹಾಗಿದ್ರೆ ನಿಮ್ ಟಾರ್ಗೆಟ್ ಏನ್ ಸರ್? ಜಿಲ್ಲೆಯಲ್ಲಿ ನಿಮ್ ಟಾರ್ಗೆಟ್ ಏನು? ನಮ್ ಟಾರ್ಗೆಟ್ ಯಾವಾಗ ಭೀಮ್ ಆರ್ಮಿ ಅವರು ನಮ್ಮ ದಲಿತರ ಮೇಲೆ ಯಾರು ಅವರನ್ನ ಬಳ ಮಾಡಿ ತೋರಿಸ್ತಾರೋ ಅವ್ರ ಬಳ ಕಡಿಯೋದೇ ನಮ್ ಕೆಲಸ ಅಷ್ಟೇ. ಅಲ್ಲ ಸರ್, ನೀವೇ ಹೇಳ್ತೀರಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಿ. ಸಂವಿಧಾನ ಹಾಗೆ ನೋಡಿದ್ರೆ ಸಂವಿಧಾನವನ್ನ ನೀವೇ ಮುರಿತಾ ಇದ್ದೀರಿ ಅನ್ಸುತ್ತೆ. ಸಂವಿಧಾನ ಬಳ್ಳ ಕಡಿತೀನಿ ಅಂತ ಹೇಳ್ತೀರಿ. ಬಿಜೆಪಿ ನಾಯಕರನ್ನ ಕಲಬುರಗಿಯಲ್ಲಿ ಓಡಾಡಕ್ ಬಿಡೋದಿಲ್ಲ ಅಂತ ಹೇಳ್ತೀರಿ. ಹಾಗಿದ್ರೆ ನೀವು ಕಾನೂನನ್ನ ಮುರಿತಾ ಇದ್ದೀರಿ. ಯಾರಿಗೂ ಬಿಜೆಪಿ ನಾಯಕರಿಗೆ ಓಡಾಡಕ್ ಬಿಡಲ್ಲ ಅಂತ ನಾನ್ ಹೇಳಿಲ್ಲ. ನೀವ್ ಹೇಳಿಲ್ಲ, ನೀವ್ ಹೇಳಿರಿ ಅಂತ ಹೇಳ್ತಿಲ್ಲ. ಹಾಗಿದ್ರೆ ಕಾನೂನು ಮುರಿತಿರ್ತಕ್ಕಂಥವ್ರು ಯಾರು? ಸರ್ ಕಾನೂನು ಮುರಿತಂತ RSS. ಹೆಂಗೆ RSS ನಿಮ್ ವಿರುದ್ಧ ಮಾತಾಡೋರು? ದೇಶ ನಮ್ದು ಪ್ರಶ್ನೆ ಅವ್ರಿಗೆ ಒಂದೇ ಇದೆ. ಹೌದಪ್ಪ, ನೀವು 100 ವರ್ಷದ ಪಥಸಂಚಲನ ಕಾರ್ಯಕ್ರಮ ಚಿತ್ತಾಪುರದಲ್ಲಿ ನಡೆಸ್ತಾ ಇದ್ದೀರಿ, ನಾವು ಒಪ್ತೀವಿ, ನಾವು ಕೂಡ ಬೆಂಬಲ ಮಾಡ್ತೀವಿ. ಯಾವಾಗ ಬೆಂಬಲ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಧ್ವಜ ಹಿಡ್ಕೊಳ್ಳಿ, ಸಂವಿಧಾನ ಪೀಠಿಕೆ ಹಿಡ್ಕೊ, ನಾನು ನಿಮ್ ಜೊತೆನೆ ಬರ್ತೀನಿ. ಭೀಮ್ ಆರ್ಮಿ ಕೂಡ RSS ಜಿಂದಾಬಾದ್ ಅಂತ ಬರ್ತೀನಿ. ಅವ್ರು ಹೇಳ್ತಾರೆ, ನಿಮ್ ಹೇಳಿರ್ತಕ್ಕಂಥ ಅವರು ಸಂವಿಧಾನ ಒಪ್ಕೋತಾರಂದ್ರೆ ಕೇಳಿ. ಫಸ್ಟ್ ಅವರನ್ನ ಪ್ರಶ್ನೆ ಮಾಡಿ, ನೀವು ಸಂವಿಧಾನ ಒಪ್ಕೋತೀರಾ, ರಾಷ್ಟ್ರ ಧ್ವಜ ಹಿಡಿತೀರಾ? ಬರೀ ನೋಡಿ, ನೀವು ಭಗವಾ ಜೆಂಡಾ ಇಟ್ಕೊಳ್ಳಿ, ಅದ್ರಲ್ಲಿ 4 ರಾಷ್ಟ್ರೀಯ ಜೆಂಡಾ ಇಟ್ಕೊಂಡು ನೋಡಿ ತೋರಿಸಿ. ನೀವು ಇಷ್ಟು ವರ್ಷ 75 ವರ್ಷ ನಮ್ಮ ದೇಶ ಸ್ವಾತಂತ್ರ್ಯ ಆದ್ರೂ ಕೂಡ ಅವರ RSS ಕಚೇರಿಯಲ್ಲಿ ಇನ್ನೂವರೆಗೂ ಕೂಡ ರಾಷ್ಟ್ರೀಯ ಧ್ವಜ ಯಾಕೆ ಹಾರಿಸಲಿಲ್ಲ? ಅವ್ರು ಹೇಳ್ತಾರೆ 2002 ತನಕ ಒಂದ್ ವೇಳೆ ನಿಮ್ಮ ಮನೆಯ ಮೇಲೆ ರಾಷ್ಟ್ರೀಯ ಧ್ವಜ ಹಾರಿಸಿದ್ರೆ ಅದು ಅಪರಾಧ ಇತ್ತು ಸರ್. 15th ಆಗಸ್ಟ್ ನೋಡಿ, ಎಲ್ಲರೂ ಸ್ವಾಭಿಮಾನದ ಸಂಕೇತದಲ್ಲಿ ಒಪ್ಕೋತೀರಾ? ತಾವಡೆ ಸರ್ ಒಪ್ಕೋತೀರಾ? 2002 ಆಸ್ಪಾಸಿನ ತನಕ ಯಾರಾದ್ರೂ ಮನೆಯ ಮೇಲೆ ಅಥವಾ ನಿಮ್ಮ ಆಫೀಸಿನ ಮೇಲೆ ಭಗವಾ ಧ್ವಜವನ್ನ ಹಾರಿಸಿದ್ರೆ, ರಾಷ್ಟ್ರೀಯ ಧ್ವಜ ಹಾರಿಸಿದ್ರೆ ಅಪರಾಧ ಇತ್ತೋ ಇಲ್ವೋ? ಸರ್ ನಾನ್ ಹೇಳ್ತೀನಿ, ನಮ್ಮ ಮನೆ ಮೇಲೆ ಹಾರಿಸೋದು, ನಿಮ್ಮ ಆಫೀಸಲ್ಲಿ ಹಾರಿಸೋದು, ಅದು ನಾವ್ ಹೇಳ್ತಾ ಇಲ್ಲ. ನಿಮ್ಮ RSS ಸಂಸ್ಥೆಯ ಕಚೇರಿಯಲ್ಲಿ ನೀವು ಹಾರಿಸಿದ್ದೀರಾ? ಅದು ಹಾರಿಸೋದೇ ಅಪರಾಧ ಅಂದ್ಮೇಲೆ ಹಾರಿಸ್ತಾರೆ ಸರ್ ಅವರು. ಹಂಗೆ ಹಾರಿಸೋದು ಅಪರಾಧ? ಸರ್ಕಾರ ಆದೇಶವನ್ನು ಹೊರಡಿಸಿತ್ತು, ಎಲ್ಲಿ ಹಾರಿಸಬಹುದು ಅಂತ 2002 ಆಸ್ಪಾಸಿನಲ್ಲಿ. ಹಾಗಂದ್ರೆ ಇವ್ರು ನಮ್ಮ ದೇಶದವರಲ್ಲ, ನಮ್ಮ ದೇಶ ವಿರೋಧಿಗಳು ಅಲ್ಲ ಸರ್, ಅನುವಾದಿಗಳು. ಸರ್ಕಾರದ ಆದೇಶವನ್ನು ಪಾಲನೆ ಮಾಡಬೇಕು. ಸರ್ಕಾರ ಇವ್ರಿಗೆ 3 ಸಲ ಉಚ್ಚಾಟನೆ ಮಾಡಿದೆ. ಯಾರಿಗೆ? ಭಾರತ ದೇಶದಿಂದ ಈ RSS ಅವರನ್ನ. ಮತ್ತೆ ರಿಪೀಟ್ ಬಂತು, ಇದೇ ರಿಕ್ವೆಸ್ಟ್ ಲೆಟ್ರು. ನಾನ್ ಸಾರಿ ಸರ್, ನನ್ ತಪ್ಪಾಯ್ತು, ನನ್ನ ಇದನ್ನು ಮಾಡಿ, ನಾನು ಇನ್ನೊಂದ್ಸಲ ಮಾಡೋದಿಲ್ಲ, ಬಾಬ್ರಿ ಮಸ್ಜಿದ್ ಬೀಳ್ಸೋದಿಲ್ಲ, ನಾನು ಇದರಲ್ಲಿ ಇದು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಬಂದಿದ್ದು. ಕಾಲ್ ಬಿದ್ದು ಬಂದಿರ್ತಕ್ಕಂಥ ಈ ಭಾರತ ದೇಶದಲ್ಲಿ RSS ಅದನ್ನ ಗೊತ್ತಿಲ್ವಾ? ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ನಿನ್ನೆ ಶಾಂತಿ ಸಭೆಯಲ್ಲಿ ಏನಾಯ್ತು ಸರ್? ಮತ್ತೆ ಶಾಂತಿ ಸಭೆಯಲ್ಲಿ ಅಲ್ಲಿ ಏನಾಯ್ತು ಸರ್? ಅಲ್ಲಿ ಸರ್ ಎಲ್ಲ ಏನಾಯ್ತು? ಯಾಕಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ 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 ರೀತಿ ನಡೀತಾ ಇದೆ. ಒಬ್ಬರೊಂದು ಹೇಳ್ತಿದ್ದಾರೆ. ಸರ್ ಶಾಂತಿ ಸಭೆಯಲ್ಲಿ DC ಮೇಡಮ್ ಅವರು ಮತ್ತೆ SP ಮೇಡಮ್ ಅವರು, ಕಮಿಷನರ್ ಅವರು ಎದುರುಗಡೆ ಶಾಂತಿ ರೀತಿಯಿಂದ ಸಭೆಯನ್ನು ನಡೀತು. ಯಾವುದೇ ಗೊಂದಲಗಳನ್ನು ಇಲ್ಲ. ಎಲ್ಲಾ ಮುಗಿದ ತಕ್ಷಣ ಅವ್ರವ್ರಿಗೆ ಕೇಳಿದ್ರು, ನಿಮ್ಮ ತಾರೀಕು, ನಿಮ್ಮ ಇದನ್ನ. ನಮ್ಮ ಇಶ್ಯೂ ಇರೋದು RSS ವರ್ಸಸ್ ಭೀಮ್ ಆರ್ಮಿ. ಬೇರೆ ಸಂಘಟನೆ ಅವ್ರೇನ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ. ಯಾವಾಗ ಪ್ರಿಯಾಂಕಾ ಖರ್ಗೆಗೆ ನೀವು ಅವಹೇಳನ ಮಾಡ್ತೀರೋ, ಯಾವತ್ತು ನೀವು ನಮ್ಮ ನಾಯಕನನ್ನ ಇದನ್ನ ಮಾಡ್ತೀರೋ, ನಮ್ಮ ದಲಿತ ನಾಯಕರನ್ನ ನೀವು ಇದನ್ನ ಮಾಡ್ತೀರೋ, ಭೀಮ್ ಆರ್ಮಿ ಯಾವತ್ತು ಎತ್ ಕಟ್ಟೋದೆ ನಮ್ದು ವಿಷಯ. DC ಮೇಡಮ್ ಅವರಿಗೆ ಕೇಳಿದೆ, ಇವ್ರು ನೋಡಿ ಈಗ ಇಷ್ಟೆಲ್ಲ ಇದ್ದಾಗ ಸರ್, ನಾನು ಒಂದ್ ಹೇಳ್ತೀನಿ ಸರ್, ಇಷ್ಟೆಲ್ಲ ಇದ್ದಾಗ DC ಮೇಡಮ್ ಅವ್ರಿಗೆ ನಾನು ಹೇಳಿದೆ, ನೀವು ನಮ್ಮನ್ನ ಸಂಘ ರಿಜಿಸ್ಟ್ರೇಷನ್ ಕೊಡು ಅಂತ ಹೇಳಿದ್ರಿ, ನಿಮ್ ಪ್ಯಾನ್ ಕಾರ್ಡ್ ಕೊಡು ಅಂತ ಹೇಳಿದ್ರಿ, ಅಕೌಂಟ್ ಕೂಡ ಕೇಳಿದ್ರಿ, ನಾವೆಲ್ಲ ನಿಮ್ಮಲ್ಲಿ ಕೊಟ್ಟಿದ್ವಿ, ಎಲ್ಲಾನು ಕೊಟ್ಟಿದ್ವಿ, ಎಲ್ಲಾ ಕೊಟ್ಟಿದ್ವಿ. ಅದು ಸೇಮ್ ನಿಮ್ಗೆ RSS ಕೊಟ್ಟಿದ್ದಾರ? ನಾವ್ ಈಗಾದ್ರೂ ಹೇಳ್ತೀವಿ, ಹೈಕೋರ್ಟ್ ಪೀಠಾಗಿ ಈಗೂ ಹೇಳ್ತೀವಿ, ಅವರು ನೀವು ನಮ್ಮ ಲೆಟರ್ ಗಳನ್ನ ನೀವು ತಗೊಂಡಿದ್ದೀರಾ, ಅದೇ ರೀತಿ ಅವ್ರು ಕೊಟ್ರೆ ಅವ್ರಿಗೂ ಪರ್ಮಿಷನ್ ಕೊಡಿ, ನಾವಿಲ್ಲ ಅಂತ ಇಲ್ಲ. ಅದನ್ನು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡಿ. ಅದು ಕೊಡಲಾರದೆ ನೀವು ಪರ್ಮಿಷನ್ ಕೊಟ್ರೆ ಅವ್ರು ಯಾವತ್ ಮಾಡ್ತಾರೆ ಅವತ್ತಿನ ದಿವಸ. ಅಲ್ಲ ಸರ್, ಈಗ ಒಂದ್ ವೇಳೆ ತಾವಡೆ RSSಗೆ ಒಂದ್ ವೇಳೆ ಹೈಕೋರ್ಟ್ ಅವಕಾಶ ಕೊಟ್ರೆ ಏನ್ ಮಾಡ್ತೀರಿ ಸರ್? ಹೈಕೋರ್ಟ್ ಆದೇಶ ಹ್ಯಾಕ್ ಕೊಡುತ್ತೆ? ಕಾನೂನುಬದ್ಧವಾಗಿ ಕೊಡುತ್ತೆ ಅಂತಂದ್ರೆ ಅವರಿಗೆ ಅದು ಅವಕಾಶ ಇದೆ, ಅವ್ರ ಡಿಸ್ಕಸ್ ಮಾಡ್ತಾರೆ, ನೋಡ್ತಾರೆ, ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಒಂದ್ ವೇಳೆ ಅವಕಾಶ ಕೊಟ್ರೆ ನೀವೇನ್ ಮಾಡ್ತೀರಿ? ಬರೋ ದಿನಗಳಿಗೂ ನಾವು ಯಾವ ರಿಜಿಸ್ಟ್ರೇಷನ್ ಮಾಡೋದು, ನಾವು ದೊಣ್ಣೆ ಹಿಡ್ಕೊಂಡು ಊರ್ ತುಂಬಾ ಓಡಾಡ್ತೀವಿ. ಅವಾಗ ಏನ್ ಮಾಡ್ತಾರೆ? ನಿಮ್ಗೆ ಯಾರು ಬೇಡ ಅಂದ್ರು ದೊಣ್ಣೆ ಓಡಾಡೋದಕ್ಕೆ? ಹಿಡ್ಕೊಂಡು ಓಡಾಡೋದು ನಿಮ್ಗೆ ಇಲ್ಲಿ ತನಕ ದೊಣ್ಣೆ ಹಿಡಿದು ಓಡಾಡಬೇಡ ಅಂತ ಯಾರಾದ್ರೂ ಹೇಳಿದಾರೆ? ನಿಮ್ಗೆ ಯಾರಾದ್ರೂ ಹೇಳಿದಾರೆ? ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ಬೇಕು? ಆತಂಕವಾದಿ ನಮ್ಮ ದೇಶದಲ್ಲಿ ಯಾರು? ದೇಶದಲ್ಲಿ ಚಾಕು ಚೂರಿ ತಲವಾರ್ ಹಿಡ್ಕೊಂಡು ಓಡಾಡ್ತಾರೆ, ಅವ್ರು ಆತಂಕವಾದಿಗಳಲ್ವಾ? ಯಾರು?
ಯಾರು ನೋಡಿದಾರ ಯಾರು ಹಿಡ್ಕೊಂಡು ಹೋಗಿದಾರೆ ಅವರಿಗೆಲ್ಲ ಅಫೆನ್ಸ್ ಅಲ್ಲಿ ನೀವು ಕೇಸ್ ಮಾಡಿದ್ರೆ ಒಳಗಡೆ ಹಾಕಿದ್ರೆ. ಒಂದ್ ವೇಳೆ ಲಾಠಿ ಇಷ್ಟು ವರ್ಷ ನಡೆದ್ರೆ ಯಾಕೆ ಇವಾಗ ಬೇಡ ಅಂತೀರಿ ತಾವಡೆ ಸರ್ ತಾವು? ಏನು ಲಾಠಿ ಇಷ್ಟು ವರ್ಷ 100 ವರ್ಷ ಬೇಡ ಅಂದಿಲ್ಲ, ಈಗಲೇ ಲಾಠಿ ಯಾಕೆ ಬೇಡ ಅಂತೀರಿ ಅನ್ನೋದು ಅವ್ರ ವಾದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ಸಂಘ ಅಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು. ಸಂಘ ಅನ್ನೋದು ನಮ್ಮ ದೇಶದ ಹಿತೇಶವನ್ನು ಕಾಪಾಡಬೇಕಾದ್ರೆ ಸಂವಿಧಾನಕ್ಕೆ ಒಪ್ಕೊಳ್ಬೇಕು. ಸಂವಿಧಾನ ಒಪ್ಕೊಂಡಿದ್ದೀರಾ? ನೀವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಹೋಗೋರು, ಸಂವಿಧಾನದ ಪೀಠಿಕೆಯನ್ನು ಸುಡೋರು ನೀವು ದೇಶಭಕ್ತರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದುಕೊಟ್ಟಿದ್ದು ಎಲ್ಲರಿಗೂ ಸರ್ವಸಮಾನವಾಗಿ ಇರ್ತಕ್ಕಂಥ ಇದನ್ನು ಬರೆದಿದ್ದಾರೆ. ಅದನ್ನು ನೀವು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಅದನ್ನ ಮಾಡ್ರಿ, ಅದು ಒಪ್ಕೊಳ್ಳಿ. ಮೊದಲು ಒಪ್ಕೊಂಡ್ಬಿಟ್ಟು ರಾಷ್ಟ್ರೀಯ ಧ್ವಜಕ್ಕೆ ಒಪ್ಕೊಳ್ಳಿ. ಸರ್ ಇಷ್ಟೆಲ್ಲ ಆಗುತ್ತೆ, ಬಟ್ ನಿನ್ನೆ ಗದ್ದಲ ಯಾಕಾಯ್ತು ಮತ್ತೆ ಅಲ್ಲಿ? ಇದೇ ನೋಡಿ, ಅದೇ ಹೇಳ್ತೀವಲ್ಲ, RSS ಅಲ್ಲಿ ಷಡ್ಯಂತ್ರ ಏನ್ ಮಾಡ್ತಾರೆ ಅಂತಂದ್ರೆ, RSS ನಡೆಸೋರೇ ಬೇರೆ, ಆನಿ ಇದ್ದಾಗ ಅಲ್ಲೂ ತೋರ್ಸೋದೇ ಬೇರೆ, ತಿನ್ನೋದೇ ಬೇರೆ. ಹಾಗೆ ಅಂಬರಾಯಷ್ಟಿಗೆ ಯಾರು ಅವನನ್ನ ಅಲ್ಲಿ ಕಳಿಸ್ತಾರೆ. ಅರೇ ನೀವು RSS ನಡ್ತಕ್ಕಂತ ಮನುವಾದಿ ಜನಗಳು, ಮನುವಾದಿ ಇದ್ದವ್ರು ಬಂದು ಕೂಡ್ಕೋಬೇಕು. ಅಂಬರಾಯಷ್ಟಿಗೆ ಅವರು ದಲಿತ ನಾಯಕರಲ್ವಾ? ದಲಿತ ನಾಯಕರಿದ್ದವ್ರು ಅವನು ಅಲ್ಲಿ BJP ಅಲ್ಲಿ ಹೋಗ್ಬಿಟ್ಟು ಅದ್ರದ್ದು ಇದನ್ನ ತಿನ್ನಕ್ ಹೋಗ್ತಾನೆ. ಅರೆ ನೀವು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಪ್ರಿಯಾಂಕ್ ಖರ್ಗೆ ಅವರನ್ನ ದಲಿತ ನಾಯಕರು ಅಂತ ಒಪ್ಕೊಳ್ತೀರಿ, ಬಿಜೆಪಿ ಒಪ್ಕೊಳಲ್ವಾ? ಹೌದು. ನಾವು ಮನುವಾದಿಗಳು ವರ್ಸಸ್ ಈಗ ನಡೀತಾ ಇರೋ. ಸರ್ ನನಗೆ ನೀವು ಮೊದಲು ಮನುವಾದಿಗಳಂದ್ರೆ ಏನು ಅಂತ ಹೇಳಿ ಸರ್. ಮನುವಾದಿಗಳು ಈ ದೇಶದ ನೋಡಿ ಸರ್, ಈ ದೇಶದ ಏನು ಈ ಬ್ರಾಹ್ಮಿನಿಸಂ ಮೊದಲೇ ಆಗಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾವಾಗಿತ್ತು? ಹಿಂದೂಯಿಸಂ. ನೀವ್ ಹೇಳಿ, ಶೂದ್ರರು ನಾವೆಲ್ಲ, ಈ ದೇಶದ ಮಕ್ಕಳು ನಾವು. ಎಷ್ಟು ವರ್ಷ ಹಿಂಗೆ ಹೇಳ್ಕೊತ ತಿರುಗಾಡ್ತೀರಿ? ನಾವು ದಲಿತರು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ ನಂತರ ಆದ್ರೂ ಕೂಡ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನು. ನಿಮ್ಮನ್ನ ನೀವು ಆ ರೀತಿ ಹೇಳ್ಕೊಳ್ಳೋದು ತಪ್ಪಲ್ವಾ? ಯಾಕೆ ಹೇಳ್ಕೊಳ್ಳೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಪಡೀರಿ ಶಿಕ್ಷಣ ಪಡ್ರಿ ಅಂತ ಶಿಕ್ಷಣ ಪಡೆದ ಮೇಲೆ ಗೊತ್ತಾಗ್ಬಿಟ್ಟು RSS ನಮ್ಮ ದೇಶದ್ರೋಹಿ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ನೀವು ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ? ಹೌದು. ಹೌದು. ಯಾವ ದಲಿತ ಸಂಘಟನೆ ನಂಗೆ ಇಲ್ಲಿ ತನಕ ಹೇಳಿ, ಯಾವ ಸಂಘಟನೆ ಶಿಕ್ಷಣವನ್ನ ಕೊಡೋದಕ್ಕೆ ಮುಂದೆ ಬಂದಿದೆ ಹೇಳಿ? ಎಲ್ಲಿ ನೋಡಿದ್ರು ನೀವು ಸ್ಟ್ರೈಕ್ ಮಾಡ್ತೀರಿ, ಪ್ರತಿಭಟನೆ ಮಾಡೋದು ತಪ್ಪಲ್ಲ. ಕೂಡ ಉತ್ತರ ಪ್ರದೇಶದಲ್ಲಿ 5 ನಿಮಿಷಕ್ಕೆ ಒಂದು ಹೆಣ್ಣು ಮಗಳಿಗೆ 3 ನಿಮಿಷಕ್ಕೆ ಒಂದು ಅತ್ಯಾಚಾರ 100%. ಅದನ್ನ ವಿರುದ್ಧ ಮಾಡ್ತೀವಿ. 100% ಮಾಡ್ತಾರೆ. ಇದೇ ಸುವರ್ಣಿ ಅವರೇ ಮಾಡೋದಲ್ಲ, ಇವರೇ ಮಾಡೋರಲ್ಲ, ಇವ್ರ ವಿರುದ್ಧವಾಗಿ ಮಾಡೋದು ನಾವು. ಸರ್ ನನ್ನ ವಿಚಾರದಲ್ಲಿ ತಪ್ಪು ಅವ ಯಾವ ಜಾತಿ ಅವದನ್ನ ನಮಗೆ ಗೊತ್ತಿಲ್ಲ, ಅವನ ವಿರುದ್ಧ 100% ಆಗಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಹೌದು. ಸೊ ಅದರಲ್ಲಿ ಜಾತಿ ಹುಡುಕಿರ್ತಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ಬೇಕು? ಜಾತಿ ನೋಡಿ ಸರ್, ಜಾತಿ ಗೊತ್ತಾದ್ಮೇಲೆ ಮಾಡ್ತಾರಲ್ಲ, ನಿಮ್ಗೆ ಧೈರ್ಯ ಇಲ್ವಾ? ತಪ್ಪು ಅಂತ ಹೇಳ್ಬೇಕಲ್ಲ. ಸವರ್ಣೀಯ ದಾನ ಮಂದ ರೇಪ್ ಆದಾಗ BJP ದವರೆಲ್ಲ ಹೋಗಿದ್ರು. ಹಾಗಿದ್ರೆ ನೀವು ಇಡೀ ಬೆಂಗಳೂರಲ್ಲಿ ಶಾಸಕನ ಮನೆಯ ಮೇಲೆ, ದಲಿತ ಶಾಸಕನ ಮನೆಯ ಮೇಲೆ ದಾಳಿ ಆದಾಗ ನೀವೆಲ್ಲ ಹೋಗಿದ್ರಿ? ನಾವು ಅವಾಗ ಹೋರಾಟ ಮಾಡಿದ್ರಿ? ಒಬ್ಬರು ಮಾಡಿಲ್ಲ ಸರ್. ಬೆಂಗಳೂರಲ್ಲಿರೋ ದಲಿತ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. ಬಾಯಿ ಬಿಚ್ಚಿ ಮಾತಾಡಿಲ್ಲ. ದಲಿತ ಶಾಸಕನ ಮನೆಯ ಮೇಲೆ ಹೌದು, ಅದಕ್ಕೆ RSS ಹೋಗಿ ಮಾಡ್ತಾರೆ. ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಮಾತನಾಡ್ದಿರ್ತಕ್ಕಂಥ ನೀವು ಅವಾಗ RSS ದವ್ರು ಮಾಡಿದ್ರೆ ಯಾರು ಮಾಡಿದ್ರು? ಮತ್ತೆ ಯಾರು ಮಾಡಿದ್ರು ಅದನ್ನ ಹೋರಾಟ? ಯಾರು ಮಾಡಿದ್ರು ಅದು? ನಮ್ಮ ಶಾಸಕನ ದಾಳಿ ಯಾರು ಮಾಡಿದ್ರು ಸರ್? ಹೇಳಿ ಮತ್ತೆ ಯಾರು ಮಾಡಿದ್ರು ಹೇಳಿ, ನೀವು ಹೇಳಿ. ಯಾರು ಮಾಡಿದ್ರು? ಪ್ರತಿಭಟನೆ ಮಾಡಿದ್ರಲ್ಲ ಸರ್, ಪ್ರತಿಭಟನೆ ಮಾಡಿದಿರಿ ಅಂದ್ರೆ ಯಾರ ವಿರುದ್ಧ ಮಾಡಿದಿರಿ? ಯಾರ ವಿರುದ್ಧ ಮಾಡ್ತೀವಿ ಸರ್? ಯಾರು ಮಾಡಿದ್ರು ಅವ್ರ ವಿರುದ್ಧ ಸರ್. ನಿಮ್ದು ಟೋಟಲಿ ಟಾರ್ಗೆಟ್ ಏನ್ ಸರ್ ಕಲಬುರಗಿಯಲ್ಲಿ ಅನ್ನೋದಕ್ಕಿಂತ ರಾಜ್ಯದಲ್ಲಿ? ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಈ ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ರು ಅಂತ ಬಿಜೆಪಿ ಅವರ ಆರೋಪ. ನೀವು ಅದನ್ನ ಆ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂತ ಇದ್ದೀರಿ. ಭೀಮಾ ಆರ್ಮಿ ಅವರು ಹಾಗೇನಿಲ್ಲ, ನಾವಿದೀವಿ, ನೀವು ಅವ್ರಿಗೆ ಕೊಟ್ಟರೆ ನಮ್ಗೆ ಕೊಡ್ಬೇಕಷ್ಟೇ. ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ, ಯಾವಾಗ ನಮ್ಮ ದಲಿತ ನಾಯಕರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಇವ್ರು ಗೂಬೆಯನ್ನು ಕುಡಿಸ್ಬಿಟ್ಟು ನಾವು ಚಿತಾಪುರಲ್ಲಿ ನಾವು ಇಷ್ಟು ಜನರನ್ನ ಸೇರಿಸ್ಬಿಟ್ಟು ಮಾಡ್ತೀವಿ ಅನ್ನೋದು ಚಾಲೆಂಜ್ ಅನ್ನ ಮಾಡ್ತಾರೆ. ಯಾವಾಗ ನಮ್ಮ ನಾಯಕರನ್ನ ಕೆಳಗೆ ತೋರಿಸುವಂತ ಒಂದು ಕೆಲಸಗಳನ್ನ ಮಾಡ್ತಾರೆ, ಅವರನ್ನು ಎತ್ತಿಡುವಂತ ಕೆಲಸ ನಮ್ಮ ಭೀಮಾ ಆರ್ಮಿ. ಯಾವಾಗಲೂ ನಮ್ಮ ದಲಿತರ ಮೇಲೆ ಯಾವಾಗ್ಲೂ ಅತ್ಯಾಚಾರ. ನಾವು ಭೀಮಾ ಆರ್ಮಿ ಯಾವಾಗ ಹುಟ್ಟಿದೆವೋ ಅವಾಗಿನಿಂದ ನಾವು SC ST OBC ಹೋರಾಟ ಮಾಡ್ತಾ ತುಳಿತಕ್ಕೊಳಗಾದವ್ರ ಮೇಲೆ ಅನ್ಯಾಯವಾದ್ರೆ ಹೋರಾಟ ಮಾಡ್ತೀವಿ. ನಮ್ಮ ಒಂದೇ ಪ್ರಶ್ನೆ ಸರ್, ನೀವು ಮನುಷ್ಯರ? ಹೌದು. ನಾನು ಮನುಷ್ಯನ? ಈಗ ಒಂದ್ ವೇಳೆ ಬೇರೆ ಜಾತಿಯವ್ರ ಮೇಲೆ ಅನ್ಯಾಯ ಆದ್ರೆ ನೀವು ಹೋರಾಟ ಮಾಡ್ತೀರಾ? ಬರೀ ಕೇವಲ ದಲಿತರ ಮೇಲೆ ಅನ್ಯಾಯ ಆದ್ರೆ ಹೋರಾಟ ಮಾಡ್ತೀರಾ? SC ST OBC ಮೈನಾರಿಟಿ ಜನರು ಅಂದ್ರೆ ಉಳಿದವ್ರು ಯಾರು ಬದುಕಲಿಕ್ಕೆ ಅವ್ರೇ ನಮ್ಮನ್ನ ಬದುಕಕ್ ಕೊಡೋಗಿಲ್ಲ ಅಂತಂದ್ರೆ ಅವ್ರ ಜೊತೆ ಹೋರಾಟ ಮಾಡಕ್ಕೆ ನಾವು ಅವ್ರ ಜೊತೆ ಹೋರಾಟ ಮಾಡವ್ರೆ. ನಾವ್ ಯಾರು ವಿರುದ್ಧ ಹೋರಾಟ ಮಾಡ್ತೀವಿ? ಅಂದ್ರೆ ಅವ್ರ ಮೇಲೆ ಅನ್ಯಾಯ ಹೋರಾಟ ಮಾಡ್ತೀವಿ. ಅಲ್ಲ ಸರ್, ಮನುಷ್ಯನ ಮೇಲೆ
ಸಮಸ್ಯೆ ಆದ್ರೆ ನೀವು ಹೋರಾಟ ಮಾಡ್ತೀರಾ ಮಾಡಲ್ವಾ? ಯಾರು? ಮನುಷ್ಯನ ಮೇಲೆ ನಾನ್ ಜಾತಿ ಕೇಳ್ತಿಲ್ಲ ಸರ್. ಮನುಷ್ಯತ್ವನ ನನ್ನ ವಿಚಾರದಲ್ಲಿ ಪ್ರತಿಯೊಬ್ರು ಮನುಷ್ಯರೇ, ನಿಮ್ ವಿಚಾರದಲ್ಲಿ ಪ್ರತಿಯೊಬ್ರು ಮನುಷ್ಯರೇ ಇಲ್ವಾ? ಸರ್ ಪ್ರತಿಯೊಬ್ರು ಮನುಷ್ಯರೇ. ನಾವು ತುಳಿತಕ್ಕೆ ಒಳಗಾದವರ ಮೇಲೆ ಹಲ್ಲೆಗಳಾದಾಗ ನಾವು ಭೀಮ್ ಆರ್ಮಿ ನಾವು ಕೆಲಸ ಮಾಡೋರೆ, ನಾವು ಬಿಡೋದೇ ಇಲ್ಲ. ಆಯ್ತು ಸರ್, ಪರವಾಗಿಲ್ಲ. ಈಗ ಭೀಮ್ ಆರ್ಮಿ ಮೂಲ ಉದ್ದೇಶ ಏನು ಸರ್? ಈಗ ಮೂಲ ಉದ್ದೇಶ ನೋಡಿ ಸರ್, ದೇಶದ ಸಮಾನತೆ ಕಾಪಾಡೋದೇ ಭೀಮ್ ಆರ್ಮಿ ಉದ್ದೇಶ. ನಾವು ದೇಶದ ತಿರಂಗ ಜೆಂಡಕ್ಕೆ ಸಲಾಂ ಹೊಡಿತೀವಿ, ಸಂವಿಧಾನಕ್ಕೆ ತಿಳಿವಾಗ್ತೀವಿ. ಹಾಗೆ ಇವ್ರು RSS ದವ್ರು ಬಾಗ್ತಿದ್ರ ಅಂದ್ರೆ ನೀವು ಹೇಳಿ. ಬಿಜೆಪಿ ಅವ್ರು ಕೇಳ್ತಾರೆ, ಅಲ್ಲ ಸರ್ ನೀವು ಭೀಮ್ ಆರ್ಮಿ ಮಾಡಿದ್ದೀರಾ, ಒಳ್ಳೆ ವಿಚಾರ ಇದೆ, ಬಾಬಾ ಸಾಹೇಬ್ ಅವರ ವಿಚಾರಧಾರೆಯಲ್ಲಿ ಮುಂದೆ ಹೋಗ್ತಾ ಇದ್ದೀರಿ, ಇದರಲ್ಲಿ ಮುಸಲ್ಮಾನರಿಗೆ ಯಾಕೆ ಅವಕಾಶ ಕೊಡ್ತಾ ಇದೀರಿ? ನಿಮ್ಮ ಹತ್ರ ನಾವ್ ಯಾರಿಗೂ ಕೊಟ್ಟಿಲ್ವಲ್ಲ. ನಿಮ್ಮ ಹತ್ರ ಯಾರು ಮುಸಲ್ಮಾನರು ಇಲ್ವಾ ಭೀಮ್ ಆರ್ಮಿಯಲ್ಲಿ? ಸರ್ ಮುಸಲ್ಮಾನರು ಇದ್ದಾರೆ, ಅವ್ರದ್ದಾದಂತ ವಿಂಗ್ ಇದೆ, ಅವ್ರದ್ದಾದಂತ ವಿಂಗ್ ಇದೆ. ಅಂದ್ರೆ ಭೀಮ್ ಆರ್ಮಿಯಲ್ಲೇ ವಿಂಗ್ ಇದೆ. ಭೀಮ್ ಆರ್ಮಿಯಲ್ಲಿ ಎಲ್ಲಾ ವಿಂಗ್ಗಳು ಇದಾವೆ. ಓಕೆ, ಬ್ಯಾಕ್ವರ್ಡ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರೂ ದಲಿತರಿದ್ದಾರೆ, ಎಲ್ಲರೂ ಇದ್ದಾರೆ. ನಾವು ಜಾತಿ ಪ್ರತ್ಯೇಕವಾಗಿ ಭೀಮ್ ಆರ್ಮಿ ಯಾವತ್ತು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಸಂದರ್ಭದಲ್ಲಿ ಹಲವು ಪುಸ್ತಕಗಳನ್ನ ಬರೆದರು, ಆ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸಿದ್ರು, ಹಲವು ಟಿಪ್ಪಣಿಗಳು ಕೂಡ ಮಾಡಿದ್ರು. ಜೊತೆಗೆ ಮುಸಲ್ಮಾನರ ವಿರುದ್ಧ ಸಾಕಷ್ಟು ವಿಷಯಗಳು ಕೂಡ ಹೇಳಿದ್ರು. ವಿರುದ್ಧ ಅನ್ನೋದಕ್ಕಿಂತ ವಾಸ್ತವ ಸ್ಥಿತಿಯನ್ನ ತೋರಿಸಿದ್ರು. ನೀವು ನೋಡಿದ್ರೆ ಅವ್ರ ವಿರುದ್ಧನೇ ಹೋಗ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ ಸರ್ ಇವಾಗ? ಯಾರ ವಿರುದ್ಧ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಂತೂ ನಾವು ಹೇಳಿರ್ತಕ್ಕಂಥ ಹೇಳಿಕೆ ಬೆಲೆವಿಲ್ವಾ ಸರ್? ಯಾರು ಅವ್ರು ಮುಸ್ಲಿಮರನ್ನು ನೀವು ಪ್ರೀತಿ ಮಾಡ್ಬೇಡ ಅಂತಿದ್ದಾರೆ? ಮುಸಲ್ಮಾನರನ್ನ ಪ್ರೀತಿ ಮಾಡ್ಬೇಡ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಅವ್ರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ಪ್ರತಿಯೊಬ್ಬ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಲ್ಬೇಕಾದ್ರೆ ಯಾರು ಅವರಿಗೆ ಆಸ್ಪದನೆ ಕೊಟ್ಟಿದ್ದು? ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ, ಹೌದಲ್ಲ? ಅವ್ರು ಸೋಲಿಸಿರ್ತಕ್ಕಂಥವ್ರು ಯಾರು? ಮತ್ತೆ ಸೋಲಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಈ ದೇಶದಲ್ಲಿ ಮನುವಾದಿಗಳು ಯಾರಿದ್ರು ಆ ಸಂದರ್ಭದಲ್ಲಿ? ಆ ಟೈಮಲ್ಲಿ ಇವರೇ ಇದ್ರು, ಎಲ್ಲ ಇವರೇ. ಬಿಜೆಪಿ ಅಲ್ಲಿ ಇರೋರು, ಕಾಂಗ್ರೆಸ್ ಅಲ್ಲಿ ಇರೋರು. ಅಲ್ಲೇನು ಯಾವಾಗ ವಿಭಜನೆ ಇರ್ಲಿಲ್ಲ, ಸೋಲ್ಸಕ್ಕಂಥವ್ರು ಇವರೇ. ಈಗ RSS ಉಟ್ಕೊಂಡ್ಬಿಟ್ಟು ಬಿಜೆಪಿ ಉಟ್ಕೊಂಡು ಸಪ್ರೇಟ್ ಆಗಿರ್ಬೋದು. ಬಾಬಾ ಸಾಹೇಬ್ರನ್ನ ಕಣೆಗಾಣಿಸಿದವ್ರು ಇವರೇ, ಮನುವಾದಿಗಳು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ರಾಷ್ಟ್ರದ 3ನೇ ವಿದ್ಯಾವಂತ, 32 ಡಿಗ್ರಿಗಳನ್ನು ಪಡೆದಂತ, ಈ ದೇಶದಲ್ಲಿ 32 ಡಿಗ್ರಿಗಳು ಪಡೆದಿರ್ತಕ್ಕಂಥ ವ್ಯಕ್ತಿ. ಒಳ್ಳೆ, ನಿಮ್ಗೆ ಅಷ್ಟೇ ಅವರು ಸೀಮಿತ ಅಲ್ಲ ಸರ್, ಇಡೀ ಕೇಳಿ, ಇಡೀ ದೇಶದ ಆಸ್ತಿ ಬಾಬಾ ಸಾಹೇಬ್. ಹೌದು, ಹೌದಾ? ಅವ್ರ ದಾರಿಯಲ್ಲಿ ನೀವು ಶಿಕ್ಷಣಕ್ಕಾಗಿ ನೀವು ಸಂಘಟನೆಯವರು ಏನ್ ಮಾಡಿದ್ದೀರಿ ಅನ್ನೋ ಪ್ರಶ್ನೆ ಉತ್ತರನೇ ಕೊಟ್ಟಿಲ್ಲ ಸರ್. ನಾವು ಶಿಕ್ಷಣಕ್ಕಾಗಿ ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಶಿಕ್ಷಣಕ್ಕಾಗಿ ಯಾರಾದ್ರೂ ದಲಿತ ಎಜುಕೇಶನ್ ಕೊಟ್ಟಾರ? ದಲಿತ ಮಕ್ಕಳಿಗೆ ಏನಾದ್ರೂ ಶಿಕ್ಷಣ ಕೊಡಿಸೋ ಪ್ರಯತ್ನ ಮಾಡಿದ್ದೀರಾ? ಆಲ್ರೆಡಿ ಸಂವಿಧಾನದಲ್ಲಿ ನಮ್ಮ ಜನರಿಗಾಗಿ ಏನ್ ಮಾಡ್ಬೇಕು ಎಲ್ಲಾನು ಮಾಡಿದ್ದಾರೆ. ಏನು ನಾವು ಮಾಡ್ಬೇಕಾಗದಂತದಲ್ಲ. ಅದೇನೆ ಹೇಳಿದ್ದಾರೆ, ನಮ್ಮವರನ್ನ ಯಾರು ಕೆಣಕ್ತಾರೋ ಅವರನ್ನ ರಕ್ಷಣೆ ಮಾಡೋದೇ ನಮ್ ಕರ್ತವ್ಯ. ಅದಕ್ಕಾಗಿ ಭೀಮ್ ಆರ್ಮಿ ಹುಟ್ಟಿದೆ, ಭೀಮ್ ಆರ್ಮಿ ಮಾಡುತ್ತೆ. ಏನೇ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಅತ್ಯಾಚಾರ ಆಗುವಾಗ ನಾವು ಅದನ್ನ ಹೋರಾಟ ಮಾಡೋರೆ. ನಮ್ಮ ನಾಯಕರಲ್ಲಿ ಯಾರಿರ್ಲಿ, ಬಿಜೆಪಿಯಲ್ಲಿ ಇರ್ಲಿ, ಕಾಂಗ್ರೆಸ್ ಅಲ್ಲಿ, ಜೆಡಿಎಸ್ ಅಲ್ಲಿ. ಈಗ ಚಿತ್ತಾಪುರದಲ್ಲಿ ಕೇವಲ ನೀವು ಒಬ್ಬರೇ ಕೇಳ್ತಾ ಇಲ್ಲ, ಸುಮಾರು 8 ರಿಂದ 10 ಸಂಘಟನೆ. ಅವ್ರು ಯಾಕೆ ಕೇಳ್ತಾರೆ? ಒಂದ್ ವೇಳೆ ಸಪೋಸ್ ನಿಮಗೂ ಕೊಟ್ಟರೆ ಅವ್ರಿಗೂ ಕೊಡ್ಬೇಕು, ಉಳಿದವರಿಗೂ ಎಲ್ಲರಿಗೂ ಕೊಡ್ಬೇಕು ಸರ್. ಎಷ್ಟು ಜನ ಮಾಡ್ತೀರಿ ನೀವು ಪಥಸಂಚಲನ? ನಾವು ಅವ್ರ ಬಗ್ಗೆ ಹೇಳೋದಿಲ್ಲ. ಅವ್ರು ಈಗ ಮಧ್ಯದಲ್ಲಿ ಬಂದ್ಬಿಟ್ಟು ಕೇಳ್ತಾ ಇರ್ಬೋದು, ನಾನು ಅದನ್ನ ಹೇಳ್ತಾ ಇಲ್ಲ. ಪ್ರಾರಂಭದಿಂದ ನಡೀತಕ್ಕಂಥದ್ದು, ಪ್ರಾರಂಭದಲ್ಲಿ ನಾವು ಹೇಳ್ತಕ್ಕಂಥದ್ದು, ಯಾವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೀವ ಬೆದರಿಕೆ ಹಾಕಿದ್ರು ಅವಾಗಿನಿಂದ ಭೀಮ್ ಆರ್ಮಿ ರೆಡಿ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರದೇ ಒಂದು ಸ್ಟೇಟ್ಮೆಂಟ್ ಕೋಟ್ ಮಾಡ್ತೀನಿ ನಿಮ್ಗೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಕಲಬುರಗಿಯಲ್ಲಿ ಒಬ್ಬ ಬಿಜೆಪಿ ನಾಯಕರನ್ನು ಕೂಡ ಓಡಾಡಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದು ಅಂಜಿಕೆ ಅಲ್ವಾ? ಅದು ಧಮಕಿ ಅಲ್ವಾ? ಅವ್ರ ಪಕ್ಷ ಸರ್, ಭಾಷೆ ಸರ್, ಅದು ಪಕ್ಷ ಇರ್ಲಿ, ಪಕ್ಷ ನೋಡ್ರಿ. ಈ ವಿಷಯದಲ್ಲಿ ಬಂದ್ರೆ ಪಕ್ಷ ಅಂತೀರಿ ನೋಡಿ, ನಮ್ಮ ಆ ವಿಷಯದಲ್ಲಿ ಬಂದ್ರೆ ನೀವು ದಲಿತರು ಅಂತೀರಿ. ಹೌದು, ಹೆಂಗೆ ಸರ್? ನಾವೇನ್ ಹೇಳ್ತೀವಿ ನೋಡಿ, ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತ. ಪಕ್ಷದ ಮಧ್ಯದಲ್ಲಿ ಇರ್ತಕ್ಕಂಥ ಗಲಿಬಿಲಿ ನಾವು ತಾವಡೆ ಸರ್, ಒಂದೇ ಪ್ರಶ್ನೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕೇವಲ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತನಾ? ನಾನು ಕೇಳ್ತೀನಿ ಸರ್, ಅವರೊಬ್ಬರು ಶಾಸಕರು, ಒಬ್ಬರು ಸಚಿವರು, ಹೌದು, ಕ್ಷೇತ್ರದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಅವರಿಗೆ ಏನಪ್ಪಾ ಅಂದ್ರೆ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ನೀವು ಮಾತ್ರ ದಲಿತರಿಗೆ ಮಾತ್ರ ಸೀಮಿತ ಮಾಡ್ಕೊಂಡು ಕೂತಿರಲ್ಲ ಸರ್, ಹೆಂಗೆ ನೋಡಿ? ಅವರ ಕಾರ್ಯಗಳನ್ನ, ಕೆಲಸಗಳನ್ನ ನೋಡಿ ಈ ಚಿತ್ತಾಪುರ ಜನ ಅವರನ್ನು ಆರಿಸಿ ತಂದಿದ್ದಾರೆ, ಹೌದಲ್ವಾ? ನಾವು ಒಬ್ಬ ದಲಿತ ನಾಯಕ ಇವತ್ತಿನ ದಿವಸ ಒಬ್ಬ ಮಿನಿಸ್ಟರ್ ಆಗಿದ್ದಾನೆ, ಒಬ್ಬ ಉನ್ನತ ಮಟ್ಟಕ್ಕೆ ಬೆಳೆದಾಗ ಈ RSS ಜನ, ಬಿಜೆಪಿ ಜನ ಅವನನ್ನು ಕೆಳಗೆ ಕುಗ್ಗಕ್ಕೆ ನೋಡಿದಾಗೆ ತಪ್ಪಾಗುತ್ತೆ ಸರ್. ಏನು
ಅವೊಬ್ಬ ದಲಿತ ಅಂತಾನಿಲ್ಲ ಸರ್ ನೋಡಿ, ಅವರನ್ನ ಕುಗ್ಸೋ ಕೆಲಸ ಎಲ್ಲಾಗಿದೆ. ಅವ್ರು ಆಲ್ರೆಡಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, 3 ಬಾರಿ ಶಾಸಕ. ಅವ್ರು ಏನ್ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಗೆ? ಏನ್ ಬಿಜೆಪಿದವರಿಗೆ ತಪ್ಪು ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅಷ್ಟೇ ಸರ್. ಅವ್ರು ಏನ್ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟೇ ನೋಡಿ. 100 ವರ್ಷದಲ್ಲಿರ್ತಕ್ಕಂತ ಗೊಂದಲ ಈ ಸಂದರ್ಭದಲ್ಲಿ ಯಾಕೆ ಅನ್ನುವ ಪ್ರಶ್ನೆ ಅಷ್ಟೇ. ಇಡೀ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಪರದಾಡ ಸಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮಳೆ ಬತ್ತು, ಅತಿವೃಷ್ಟಿ ಆಯ್ತು, ಬಂದ್ರಿ ಹೆಲಿಪ್ಯಾಡ್ ತಗೊಂಡ್ ಬಂದ್ರಿ, ಸಮೀಕ್ಷೆ ಮಾಡಿದ್ರಿ, ಸಾವಿರಾರು ಕೋಟಿ ರೂಪಾಯಿ ನೀವೇನಪ್ಪಾ ಅಂತ ಕೇಳಿದ್ರೆ ಅನುದಾನವನ್ನ ಘೋಷಣೆ ಮಾಡ್ತೀರಿ. ಎಲ್ಲಿದೆ ಸ್ವಾಮಿ ಅನುದಾನ? ಎಲ್ಲಿದೆ ಸರ್ ಅನುದಾನ? ಅನುದಾನ ಎಲ್ಲಿದೆ? ಸರ್ಕಾರ ಅನುದಾನ ಎಲ್ಲ ಅಂದ್ರೆ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಕೆಲಸಗಳಿದಾವೆ. ವಿವಾದ ಯಾಕೆ ಸ್ವಾಮಿ? ವಿವಾದ ಯಾರು ಮಾಡ್ತಾ ಇದ್ದಾರೆ? ಪ್ರಿಯಾಂಕಾ ಖರ್ಗೆ ಹೇಳಿದ ಮಾತೇನು? ನಿಮ್ಮ ವಿರುದ್ಧವಾಗಿ ಏನಾದ್ರೆ ಮಾತಾಡಿದಾರ? ಬಿಜೆಪಿ ವಿರುದ್ಧವಾಗಿ ಮಾತಾಡಿದಾರ? ಯಾರ ವಿರುದ್ಧ ಮಾತಾಡಿಲ್ಲ. ಅವರು ಹೇಳಿದ್ದು ಒಂದು ಪತ್ರದಲ್ಲಿ ಯಾವುದೇ ಸಂಘ ಸಂಸ್ಥೆಗಳನ್ನ ಸರ್ಕಾರಿ ಕಚೇರಿ ಆಗಲಿ, ಮುದ್ರಾ ಇಲಾಖೆಯ ಜಾಗಗಳ ಸಾರ್ವಜನಿಕ ಸ್ಥಳದಲ್ಲಿ ಅವ್ರು ಯಾವುದೇ ಸಂಘಗಳಿಗೆ ಅವಕಾಶ ಕೊಡಬೇಡಿ ಅಂತ ಅದು ಒಂದೇ ವರ್ಡ್. ಅದರಿಂದ ನಿಮ್ಗೆ ಇಷ್ಟೊಂದು ಕಷ್ಟ, ಇಷ್ಟೊಂದು ನಷ್ಟ, ಇಷ್ಟೊಂದು ಜಗ್ಗಾಡ್ತಾ ಇದೆಯಲ್ಲ, ನಿಮ್ಗೆ ನಾಚಿಕೆ ಬರ್ತದೆ. ಅಂದ್ರೆ ನೀವು ಬಿ ಜಗ್ಗಾಡ್ತಿದ್ದೀರಲ್ಲ ಸರ್, ಜಗ್ಗಾಡ್ತಾರೆ. ಯಾವಾಗ ರುಚಿಗೆದ್ದಿದೀವಿ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರನ್ನ ಮನೆಯ ಹೆಣ್ಣು ಮಕ್ಕಳನ್ನ ಅವುಚ್ಚ ಶಬ್ದದಲ್ಲಿ ಬೈತಾರೆ, ಪ್ರಿಯಾಂಕಾ ಖರ್ಗೆನ ಕೊಲೆ ಮಾಡ್ತಾರೆ. RS ಅವರು ಕಟ್ಟರು. ಯಾಕೆ ಕಟ್ಟಾರ ಸರ್? ಅವರೆಲ್ಲ ಕಟ್ಟರಿದ್ರೆ ನಾವೇನ್ ಕಟ್ಟಾರಲ್ವಾ? ನಾವು ಕೂಡ ದಲಿತರು, ಭೀಮಮ್ಮನ ಮಕ್ಕಳು, ನಾವು ಕಟ್ಟಾರೆ. ನೀವ್ ಎದಕ್ ರೆಡಿ ಇದ್ರು ಅದಕ್ಕೆ ರೆಡಿ. ನೀ ಪಥಸಂಚಲನೆ ಮಾಡೋ, ನಾನು ಮಾಡ್ತೀನಿ ಅಷ್ಟೇ. ನಾವು ತೋರಿಸ್ತೀವಿ. ಅವರಿಗೆ ಅವಕಾಶ ಕೊಟ್ಟರು ನೀವು ಮಾಡ್ತೀವಿ, ನಾವು ಮಾಡ್ತೀವಿ. ಇಟ್ ಇಸ್ ಅವರ್ ಚಾಲೆಂಜ್. ವೀಕ್ಷಕರೇ ನೋಡಿದ್ರಲ್ಲ, ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿರ್ತಕ್ಕಂಥ ಪ್ರಯತ್ನವನ್ನ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ SS ತಾವಡೆ ಅವರು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ನಿಮ್ಮೆಲ್ರಿಗೂ ಈ ಒಂದು ಸಂಚಿಕೆ ಇಷ್ಟ ಆಗಬಹುದು ಅಂತ ಆಶಿಸ್ತೇನೆ. ಸರ್ ತುಂಬಾ ಧನ್ಯವಾದಗಳು. ಬಹಳಷ್ಟು ವಿಷಯಗಳಿಗೆ ನೇರವಾಗಿ ಉತ್ತರ ನೀಡುತ್ತಿರ್ತಕ್ಕಂಥ ಪ್ರಯತ್ನ ಮಾಡಿದಿರಿ. ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.